ಎಲ್ಲರಿಗೂ ನಮಸ್ತೆ. ನಾನು ಹೀಗೆ ಮೊದಲೇ ನಿಮಗೆ ಧನುರ್ಮಾಸದ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಆ ವಿಡಿಯೋವನ್ನು ನೋಡಿ ಆ ಮಹತ್ವದ ಬಗ್ಗೆ ತಿಳಿದುಕೊಳ್ಳಿ. ಈಗ ನಾನು ಮಾತಾಡೋ ವಿಷಯ ಯಾವುದು ಅಂದರೆ, ಧನುರ್ಮಾಸ ವ್ರತದಲ್ಲೇ ಧನಪ್ರಾಪ್ತಿಗಾಗಿ, ಅಂದರೆ ಎಷ್ಟೋ ಜನಕ್ಕೆ ಹಣಕಾಸಿನ ತೊಂದರೆ ಇರುತ್ತಲ್ವ, ಅವ್ರುಗಳು ಈ ಧನುರ್ಮಾಸದಲ್ಲಿ ಈ ಲಕ್ಷ್ಮೀನಾರಾಯಣ ವ್ರತವನ್ನು ಹೇಗೆ ಮಾಡಿ ಹೇಗೆ ಧನಪ್ರಾಪ್ತಿಯನ್ನು ಪಡೆದುಕೊಳ್ಬೋದು ಅಂತ ನಾನು ಹೇಳ್ತೀನಿ. ಅದನ್ನು ನೀವೆಲ್ಲರೂ ಕ್ರಮಬದ್ಧವಾಗಿ, ಅಂದರೆ ವಿಡಿಯೋನ ಅರ್ಧದಲ್ಲೇ ಕಟ್ ಮಾಡ್ಕೊಂಬಿಡೋದು, ಅರ್ಧಂಬರ್ಧ ತಿಳ್ಕೊಳ್ಳೋದು ಮಾಡಬೇಡಿ. ಸಂಪೂರ್ಣ ವಿಡಿಯೋವನ್ನು ನೋಡಿ ತಿಳಿದುಕೊಂಡು ನಾಳೆಯಿಂದನೇ ಧನುರ್ಮಾಸ ಶುರುವಾಗುತ್ತೆ. ನಾಳೆಯಿಂದನೇ ಈ ವ್ರತವನ್ನು ನೀವು ಆಚರಿಸಿ. 1 ತಿಂಗಳ ಕಾಲ ಅಷ್ಟೇ ಅಲ್ವಾ ಆಚರಿಸೋದು. ಇದನ್ನು ನೀವು ಖಂಡಿತ ಮಾಡಬಹುದು. ಇದನ್ನು ಮಾಡಿ ನಿಮಗೆ ಧನಪ್ರಾಪ್ತಿ ಖಂಡಿತವಾಗಿಯೂ ಆಗುತ್ತೆ. ಎಷ್ಟು ಅಂದರೆ ಸ್ವಲ್ಪ ಮಟ್ಟಿನ ಧನಪ್ರಾಪ್ತಿ ಆದರೂ ನಿಮಗೆ ಖಂಡಿತ ಆಗುತ್ತೆ. ಯಾಕಂದರೆ ಇದನ್ನು ನಾವು ಎಷ್ಟೋ ಜನರಿಗೆ ಹೇಳಿ ಎಲ್ಲರೂ ಮಾಡಿ ಅದರಿಂದ ಫಲ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಇದು ಎಲ್ಲರಿಗೂ ತಿಳಿಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವೇನು ಮಾಡ್ಬೋದು, ಧನುರ್ಮಾಸ ವ್ರತದಲ್ಲಿ ಎಲ್ಲರೂ ಬೆಳಗಿನ ಜಾವನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಕೋಬೋದು. ಎಷ್ಟೋ ಜನರು ದೇವಸ್ಥಾನಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ಚಳಿ ಇರುತ್ತೆ, ಕೆಲವ್ರಿಗೆ ಆರೋಗ್ಯ ತೊಂದರೆ ಇರುತ್ತೆ, ವಯಸ್ಸಾದವರು ಇರ್ತಾರೆ ಅಥವಾ ಮಕ್ಕಳು ಇರ್ತಾರೆ, ಸ್ವಲ್ಪ ಮಟ್ಟಿನ ಅವರಿಗೆ ದೇಹ ಪ್ರಕೃತಿ ಹೇಗಿರುತ್ತೆ ಅಂದರೆ ಅದನ್ನು ತಡ್ಕೊಳಕ್ಕಾಗಲ್ಲ, ಶೀತ ಬಾಧೆ ಹೆಚ್ಚಾಗುತ್ತೆ. ಆ ಥರ ರೀತಿಯಲ್ಲಿರುವವರು ಮನೆಯಲ್ಲೇ ಈ ವ್ರತವನ್ನು ಕೂಡ ನೀವು ಮಾಡಬಹುದು. ದೇವಸ್ಥಾನದಲ್ಲಿ ಹೋಗಿ ಹೇಗೆ ಮಾಡಬೇಕು, ಮನೆಯಲ್ಲಿ ಹೇಗೆ ಮಾಡಬೇಕು, ಎರಡನ್ನು ಕೂಡ ನಾನು ಈಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಏನು ಮಾಡಬೇಕು, ಬೆಳಗ್ಗೆ ಎದ್ದು ಅವರ ಸ್ನಾನಾದಿಗಳನ್ನು ಮುಗಿಸ್ಬೋದು. 3:30 ಒಳಗಡೆಯಿಂದ 5:30 ಒಳಗಡೆ ನೀವು ಈ ಕೆಲಸನ ಮಾಡಬೇಕು. ಪೂಜಾ ಕ್ರಮ ಏನಿರುತ್ತೆ, ಮನೆಯಲ್ಲೇ ಮಾಡುವರು ದೇವರ ಕೋಣೆಯನ್ನು ಶುದ್ಧವಾಗಿ ಮಾಡಿ ಅಲ್ಲಿ ರಂಗೋಲಿಯನ್ನು ರಚಿಸಿ, ನಾನು ಮೊದಲೇ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಐಶ್ವರ್ಯ ರಂಗೋಲಿ ಅಂತ ಇದೆ, ಅದನ್ನೇ ಹಾಕಿ. ಈ ಧನುರ್ಮಾಸ ವ್ರತದಲ್ಲಿ ಲಕ್ಷ್ಮೀ ವ್ರತ ಮಾಡ್ದಂಗೆ ಆಗುತ್ತಲ್ವ. ಸೊ ಲಕ್ಷ್ಮೀನಾರಾಯಣ ವ್ರತ ಮಾಡುವಾಗ ಲಕ್ಷ್ಮೀನ ಬಿಡೋಕ್ಕಾಗಲ್ಲಲ್ವ. ನಾರಾಯಣನಿಗೆ ಲಕ್ಷ್ಮೀ ಪ್ರೀತಿ, ಲಕ್ಷ್ಮಿಗೆ ನಾರಾಯಣ ತುಂಬ ಪ್ರೀತಿ. ಸೊ ಹಾಗಾಗಿ ಆ ರಂಗೋಲಿಯನ್ನು ರಚಿಸಿ ನೀವು ಎಲ್ಲ ದೇವರಿಗೆ ಹೂಗಳನ್ನು ಸಮರ್ಪಣೆ ಮಾಡಿ. ಈ ಮಾಸದಲ್ಲಿ ನೀವು ಹೂಗಳು, ಹೆಚ್ಚು ಸುಗಂಧ ಭರಿತ ಹೂಗಳನ್ನು ನೀವು ಅರ್ಪಿಸಿ. ಯಾವುದ್ಯಾವುದು, ಮಲ್ಲಿಗೆ ಹೂವು ತುಂಬ ಸುಗಂಧ ಇರುತ್ತೆ, ಸಂಪಿಗೆ ಹೂವು ಇರುತ್ತೆ, ಪಾರಿಜಾತ ಇರುತ್ತೆ, ಸುಗಂಧರಾಜ ಹೂವು ಇರುತ್ತೆ. ಹೀಗೆ ಈ ಹೂಗಳನ್ನು ನೀವು ನಿಮ್ಮ ಶಕ್ತಿ ಅನುಸಾರ ನೀವು ಅರ್ಪಿಸಬಹುದು. ಏನು ತುಂಬಾ ತುಂಬಿ ಎಲ್ಲ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಶಕ್ತಿ ಏನಿದೆಯೋ ಆ ರೀತಿ ತೊಗೊಂಡು ಬಂದು ನೀವು ಹಾಕ್ಬೋದು. ಪೂಜಾ ಕ್ರಮಗಳೆಲ್ಲ ನೀವು ಯಾವಾಗಲೂ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಇರುತ್ತೆ. ಆದರೆ ಇದರಲ್ಲಿ ಮನೆಯಲ್ಲಿ ಮಾಡುವಾಗ ನೀವೇನು ಮಾಡಬೇಕು, ಒಂದು ಪಿಂಗಾಣಿ, ಒಂದು ಚಿಕ್ಕದಾದ ಒಂದು ಬೌಲ್ನ ತೊಗೊಳ್ಳಿ. ನೀವು ಪಿಂಗಾಣಿ ಬೌಲಲ್ಲಿ ದಿವಸ ಅಂದರೆ ಒಂದಿನ 6 ಕಾಳು ಉಪ್ಪಿನ ಕಾಳು ಹಾಕಬೇಕು. 6 ಉಪ್ಪಿನ ಕಾಳು ಹಾಕಬೇಕು. ಅದ್ರ ಜೊತೆ ನೀವು ಕಡಿಮೆ ಅಂದರೆ 6 ರೂಪಾಯಿ ಹಾಕ್ಬೋದು. 5 ರೂಪಾಯಿದೊಂದು ಕಾಯಿನು, 1 ರೂಪಾಯಿದೊಂದು ಕಾಯಿನ್ ಹಾಕ್ಬೋದು, ಇಲ್ಲ 6 ರೂಪಾಯಿ ನೀವು ಕೂಡ ಹಾಕ್ಬೋದು. ಅದನ್ನು ಹಾಕಿ ಅದಕ್ಕೆ ಕೂಡ ಈ ಒಂದು ಸುಗಂಧಯುಕ್ತವಾದ ಪರಿಮಳಯುಕ್ತವಾದ ಹೂವಿಂದ ನೀವು ಪೂಜೆಯನ್ನು ಸಲ್ಲಿಸಿ, ಅದಕ್ಕೆ ಅದನ್ನು ಲಕ್ಷ್ಮೀನಾರಾಯಣ ಅಥವಾ ವಿಷ್ಣುವಿನ ಪಾದದ ಹತ್ರ ನೀವು ಅದನ್ನು ಇಟ್ಟು ಪೂಜೆ ಮಾಡಿ. ಹೊರಗಡೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ಆವಾಗ ನೀವೇನು ಮಾಡಬೇಕು, ಈ ಪಿಂಗಾಣಿಯಲ್ಲಿ ಹಾಕಿ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಅದನ್ನು ನೀವು ಅಲ್ಲಿಗೆ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಅಲ್ಲಿ ಎಲ್ಲ ದೇವರುಗಳ ಪೂಜೆಗಳನ್ನು ಮಾಡಿ ನಮಸ್ಕಾರ ಮಾಡಿ ನೀವು ಅರಳಿ ಮರದ ಕೆಳಗಡೆ ಕೂತ್ಕೋಬೇಕು. ಅರಳಿ ಮರದ ಕೆಳಗಡೆ ಕೂತ್ಕೊಳ್ಳೋವಾಗ ಮನೆಯಿಂದ ಹೊರಡೋವಾಗಲೇ ಚಿಕ್ಕದಾದ ಒಂದು ಬಟ್ಲಲ್ಲಿ ನೀವು ಪಂಚಾಮೃತ ತಯಾರು ಮಾಡ್ಕೊಂಡು ಹೋಗಿ. ಪಂಚಾಮೃತ ಅಂದರೆ ಹೇಗೆ ತಯಾರು ಮಾಡುವಂಥ ಸಾಮಾನ್ಯ ಎಲ್ಲ ಜನರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೀವು ತಯಾರು ಮಾಡ್ಕೊಂಡು ಹೋಗಿ ಅಲ್ಲಿ ಅರಳಿ ಮರದ ಬುಡದಲ್ಲಿ ನೀವು 3 ಸ್ಪೂನ್ ಅದನ್ನು 3 ಸ್ಪೂನ್ ಆ ಪಂಚಾಮೃತ ಅಭಿಷೇಕವನ್ನು ಮಾಡೋ ಥರ, ಇವಾಗ ದೇವರಿಗೆಲ್ಲ ಹೆಂಗೆ ಅಭಿಷೇಕ ಮಾಡ್ತೀವಲ್ವ ಅದೇ ಥರ ಆ ಅರಳಿ ಮರದ ಬುಡಕ್ಕೆ ಕೂಡ 3 ಸ್ಪೂನ್ ನೀವು ಅಲ್ಲಿ ಹಾಕುವಾಗ ನೀವು ಲಕ್ಷ್ಮೀನಾರಾಯಣ ನಮೋ ನಮಃ ಅಂತ ಹೇಳ್ಕೊಳ್ಳಿ. ಯಾಕಂದರೆ ಎಲ್ಲ ಸ್ತೋತ್ರಗಳನ್ನು ಅಲ್ಲಿ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಅಂದರೆ ಜಸ್ಟ್ ಇಷ್ಟು ಹೇಳಿದ್ರೆ ಸಾಕು. ಅದನ್ನು ಹೇಳಿ ಅಲ್ಲಿ ಹಾಕಿ ನಿಮ್ಮ ಕೋರಿಕೆ ಏನಿದೆ, ನಿಮ್ಮ ಹಣಕಾಸಿನ ತೊಂದರೆ ಏನಿದೆ ಅದನ್ನೆಲ್ಲ ಆ ಮರಕ್ಕೆ, ಅಂದರೆ ಏನಕ್ಕೆ ನಾವು ಅರಳಿ ಮರನ ತುಂಬ ಶ್ರೇಷ್ಠ ಅಂತ ಹೇಳ್ತೀವಲ್ವ. ಸೊ ಹಾಗಾಗಿ ಅದು ನಿಮಗೆ ತುಂಬ ಶುಭ ಫಲನ ಕೊಡುತ್ತೆ. ಅಲ್ಲಿ ಎಲ್ಲ ದೇವಾನುದೇವತೆಗಳು ವಾಸ ಮಾಡ್ತಾರೆ ಅಂತ ಪ್ರತೀತಿ ಇದೆ, ಅಲ್ಲಿಗೆ ಮಾಡ್ಬೋದು. ಹಾಗೆ ಅಲ್ಲೇ ಇನ್ನು ಔದಂಬರ ವೃಕ್ಷ ಇದ್ದರೆ, ಖಂಡಿತ ಅತ್ತಿ ಮರ ಇದ್ದರೆ ಅದಕ್ಕೂ ಕೂಡ ನೀವು ಇದನ್ನು ಸಮರ್ಪಣೆ ಮಾಡಿ ಅಲ್ಲಿ ಆ ಮರದ ಕೆಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಮನೆಗೆ ಬನ್ನಿ. ಇದೇ ರೀತಿ ನೀವು 1 ತಿಂಗಳ ಕಾಲ ಮಾಡ್ತಾ ಬನ್ನಿ.
ಹಾಗೆ ಈ ರೀತಿ ಮಾಡ್ತಾ ಇರುವಾಗ ಮನೆಯಲ್ಲಿ ನೀವು ಲಕ್ಷ್ಮೀ ಅಷ್ಟೋತ್ತರ, ನಾರಾಯಣ ಅಷ್ಟೋತ್ತರ ಅಥವಾ ವಿಷ್ಣುವಿನ ಅಷ್ಟೋತ್ತರ, ವೆಂಕಟೇಶ್ವರನ ಅಷ್ಟೋತ್ತರ, ಕೃಷ್ಣನ ಅಷ್ಟೋತ್ತರ, ರಾಮನ ಅಷ್ಟೋತ್ತರ ಯಾವುದಾದ್ರೂ ಅಂದರೆ ವಿಷ್ಣು ರೂಪಕ್ಕೆ ಸಂಬಂಧಪಟ್ಟಂಥ ಅಷ್ಟೋತ್ತರಗಳನ್ನ ನೀವು ಹೇಳ್ಬೋದು. ಹಾಗೆ ಲಕ್ಷ್ಮೀನಾರಾಯಣ ಹೃದಯ ಅಂತ ಇದೆ, ಅಂದರೆ ಒಂದು ಪುಸ್ತಕ ಸಿಗುತ್ತೆ ನಿಮಗೆ. ಆ ಪುಸ್ತಕನ ನೀವು ಕೊಂಡ್ಕೊಂಡು ಲಕ್ಷ್ಮೀನಾರಾಯಣ ಹೃದಯನ ಕೂಡ ನೀವು ಪಠಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದು ಕೂಡ ನಿಮಗೆ ತುಂಬ ಸಂಪೂರ್ಣ ಫಲ ಸಿಗುತ್ತೆ. ಕಂಟಿನ್ಯೂಸ್ ಆಗಿ 1 ತಿಂಗಳ ಕಾಲ ನೀವು ಈ ವ್ರತವನ್ನು ಮಾಡಿ. ಕೊನೆಯದಾಗಿ 1 ತಿಂಗಳು ಮುಗಿಯಿತಪ್ಪ, ಮಕರ ಮಾಸ ಶುರುವಾಯಿತು, ಮಕರ ಸಂಕ್ರಾಂತಿ ಬರುತ್ತಲ್ವ, ಆವಾಗ ಈ ಕಲೆಕ್ಟ್ ಆಗಿರುತ್ತಲ್ಲ, ಈ ಉಪ್ಪು ಕಲೆಕ್ಟ್ ಆಗಿರುತ್ತೆ. 1 ತಿಂಗಳ ಕಾಲ ಉಪ್ಪು ಕಲೆಕ್ಟ್ ಆಗಿರುತ್ತೆ. ಹಾಗೆ ಕಾಯಿನ್ಸ್ ಅಂದರೆ ನೀವು ₹6 ಏನು ಹಾಕ್ತಾ ಬಂದಿರ್ತೀರಲ್ವ ಪಿಂಗಾಣಿ ಇದರಲ್ಲಿ, ಅದು ಕೂಡ ಕಲೆಕ್ಟ್ ಆಗಿರುತ್ತಲ್ವ. ಆ ಉಪ್ಪನ್ನು ನೀವೇನು ಮಾಡಿ, ಮಕರ ಸಂಕ್ರಾಂತಿ ದಿನ ನೀವು ಮಾಡುವಂಥ ಅಡಿಗೆಗೆ ಪ್ರಯೋಗ ಮಾಡಿ, ಅಂದರೆ ಅದನ್ನು ಉಪಯೋಗಿಸಿ. ಓಕೆ, ಅದಷ್ಟೂ ಅದರೊಳಗಡೆ ಆಗಲಿಲ್ಲಪ್ಪ ಆವತ್ತಿನ ದಿನಕ್ಕೆ ಅಂದರೆ ಅದನ್ನು ನೆಕ್ಸ್ಟ್ ಡೇ ನೀವು ಉಪಯೋಗ ಮಾಡ್ಕೊಳ್ಬಹುದು. ಖಂಡಿತ ಆಗುತ್ತೆ ಅನ್ಕೋತೀನಿ. ಯಾಕಂದರೆ ಹಬ್ಬದ ದಿನ ಎಷ್ಟೊಂದು ಅಡುಗೆ ಮಾಡ್ತೀರಲ್ವ, ಅದಕ್ಕೆಲ್ಲ ಈ ಉಪ್ಪನ್ನೇ ನೀವು ಬಳಸಿ. ಹಾಗೆ ಆ ಹಣ ಇರುತ್ತಲ್ವ, ಅಂದರೆ ಆ ದುಡ್ಡು ಇರುತ್ತಲ್ವ ನೀವು ಕಲೆಕ್ಟ್ ಮಾಡಿರೋ ಅಂಥದ್ದು, ದೇವರಿಗೆ ಸಮರ್ಪಣೆ ಮಾಡಿರೋ ಅಂಥದ್ದು, ಅದನ್ನು ನೀವು ಆವತ್ತು ಮಕರ ಸಂಕ್ರಾಂತಿ ದಿನ ಹೇಗಿದ್ದರೂ ಎಲ್ಲರೂ ದೇವಸ್ಥಾನಕ್ಕೆ ಭೇಟಿ ನೀಡ್ತೀರಲ್ವ. ನೀಡುವಾಗ ನೀವು ಯಾವುದಾದ್ರು ವಿಷ್ಣುವಿನ ದೇವಸ್ಥಾನ ಆಗಿರ್ಬೋದು, ಲಕ್ಷ್ಮಿಯ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಹೋಗಿ ಈ ದುಡ್ಡನ್ನು ನೀವು ಅದರಿಂದ ಏನು ಪೂಜೆ ಮಾಡಿಸೋಕ್ಕಾಗುತ್ತೋ ಖಂಡಿತ ಆ ಪೂಜೆನ ನೀವು ಮಾಡಿಸ್ಬೋದು ಆ ದುಡ್ಡಿನಿಂದ. ಅಥವಾ ನಾನೇನು ಅದಿಲ್ಲ ಅಂದರೆ ನೀವು ಹುಂಡಿಯಲ್ಲಿ ಆ ದುಡ್ಡನ್ನ ಹಾಕ್ಬೋದು. ಹಾಗೆ ಈ ಒಂದು ಪೂಜಾ ವ್ರತದಲ್ಲಿ ಹೂವಿನ ಬಗ್ಗೆ ನಾನು ಹೇಳಿದಾಗೆ ಇನ್ನೂ ಒಂದು ಹೂವಿದೆ, ಕಮಲದ ಹೂ. ಈ ಕಮಲದ ಹೂವು ನೀವು ಪ್ರತಿನಿತ್ಯ 1 ತಿಂಗಳ ಕಾಲ ಅರ್ಪಿಸೋದಕ್ಕೆ ನನಗೆ ಸಾಧ್ಯ ಇಲ್ಲಪ್ಪ, ನನಗೆ ಸಿಗ್ತಾ ಇಲ್ಲ ಪ್ರತಿದಿನ ಅಂದರೆ ಎವ್ರಿ ಫ್ರೈಡೆ ಅಂದರೆ ಪ್ರತಿ ಶುಕ್ರವಾರ ನೀವು 2 ಕಮಲದ ಹೂವನ್ನು ನಾರಾಯಣನಿಗೆ, ಲಕ್ಷ್ಮಿಗೆ ಅರ್ಪಣೆ ಮಾಡಿ. ಅದರಿಂದ ಕೂಡ ತುಂಬ ಒಳ್ಳೆ ಪ್ರತಿಫಲನ ನೀವು ಎದುರು ನೋಡಬಹುದು. ಹೀಗೆ ಈ ವ್ರತನ ನೀವು ಮಾಡ್ತಾ ಬಂದರೆ ಈ 1 ತಿಂಗಳ ಕಾಲ ಖಂಡಿತ ನಿಮಗೆ ಹಣಕಾಸಿನ ತೊಂದರೆ ಎಷ್ಟೋ ಮಟ್ಟಿಗೆ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ಎಲ್ಲರೂ ಇದನ್ನು ಮಾಡಿ ಆಮೇಲೆ ನಂತರ ನಿಮಗೇನಾದರೂ ಖಂಡಿತ ಪ್ರತಿಫಲ ಸಿಕ್ಕರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ತೆ.